ಸೊ ಹಾಗಾಗಿ ನಾನೇನು ಮಾಡಿದೆ, ಲೈಬ್ರರಿ ಕೂತ್ಕೊಂಡು ಓದೋ ಹುಡುಗರು ಸವಾಸ ಮಾಡ್ಕೊಂಡಿದ್ದು ಮಾಡಿದ್ದೆ ಆವಾಗ. ಅದಕ್ಕೆ ಮುಂಚೆ ಹೇಗೆ ಅಂದರೆ ಕ್ರಿಕೆಟ್ ಆಡೋದು, ಇಲ್ಲ ಗ್ರೌಂಡಲ್ಲಿ ಹೋಗೋದು, ಸ್ಪೋರ್ಟ್ಸ್ ಇದರಲ್ಲಿ ಆಟಾಡ್ಕೊಂಡು ಕೂತ್ಕೊಳ್ಳೋದು. ಸೊ ಈ ಥರ ಜಾಸ್ತಿ ಆ್ಯಕ್ಟಿವಿಟಿ ನಾನು ಮಾಡ್ತಿದ್ದೆ. ಓದೋದ್ರಲ್ಲಂತೂ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ ನಾನು. ಸೊ ಹಾಗೆ ನಡೀತು. ಡಿಗ್ರಿ ಕೂಡ ಹಾಗೆ ಮುಗಿಸ್ಕೊಂಡೆ, ಪಾಸ್ ಮಾಡ್ಕೊಂಡೆ ಹೆಂಗೂ ಕೊನೆಗೆ. ನಮ್ಮ ಮನೇಲಿ ಮಾರ್ಕ್ಸ್ ಕಾರ್ಡ್ಗಳು ನೋಡಿದ್ರೆ ಡಿಗ್ರಿದು ಆಲ್ಮೋಸ್ಟ್ ಬುಕ್ಲೆಟ್ ಥರ ಬರುತ್ತೆ, ಹೀಗಿರುತ್ತೆ. ಸೊ ಅದನ್ನು ಪಾಸ್ ಮಾಡಿಕೊಂಡೆ. ಅದಾದಮೇಲೆ ನಾನು ಅಪ್ಪನ್ನ ಕೇಳಿದೆ, ಡ್ಯಾಡಿ ಈ ಥರ ನಾನು ಪಾಸ್ ಆಯಿತು, ಮುಂದೆ ಇದು ಮಾಡ್ಕೊ, ಮುಚ್ಕೊಂಡು ನೀನು ಕೆಲ್ಸಕ್ಕೆ ಹೋಗಬೇಕು ಅಂತ ನನಗೆ ಬೈದರು. ಏನು ಮಾಡಲಿ ಹಿಂಗೆಲ್ಲ ಹೇಳ್ತಾವ್ರಲ್ಲ ಅಂತ. ಹಂಗೂ ಹಠ ಮಾಡಿದ್ಮೇಲೆ ಅಪ್ಪನ ಫ್ರೆಂಡ್ ಹತ್ರ ಕರ್ಕೊಂಡೋದ್ರು. ನಾವು ಅಪ್ಪ ಹೇಗೆ ಅಂದರೆ ಒಂದು ಟೈಮಲ್ಲಿ ಕಾರ್ಪೊರೇಟ್ ಎಲೆಕ್ಷನ್ಗೆ ಹಾಗೆ ಹೇಗೆಲ್ಲ ನಿಂತ್ಕೊಂಡು ಒಂದು ಒಳ್ಳೆ ಹೆಸರು ಕೂಡ ಮಾಡಿದರು. ಬಟ್ ಹೋಗ್ತಾ ಹೋಗ್ತಾ ಎಲ್ಲ ಬಿಟ್ಟು, ಅಂದರೆ ಎಲೆಕ್ಷನ್ಗೆ ಅಂತ ಒಂದಷ್ಟು ಖರ್ಚು ಮಾಡ್ಕೊಂಡು ಇದು ಮಾಡಿದ್ರಲ್ಲ, ಅಪ್ಪನ ಕಾಂಟ್ಯಾಕ್ಟಲ್ಲಿ ಇದ್ದವರು, ಅಂದರೆ ಒಂದು ಜನ ಫ್ರೆಂಡ್ ಜೊತೆಲಿದ್ದವರು ಅವ್ರ ಮಕ್ಕಳನ್ನ ಹಾಕ್ಕೊಂಡು ಹೀರೋ ಮಾಡಿ ಸಿನಿಮಾ ಮಾಡಬೇಕು ಅಂತಿದ್ದಾರಲ್ಲ, ಅವ್ರ ಹತ್ರ ಕರ್ಕೊಂಡೋಗಿ ನನ್ನ ಮಗ ಅಂತ ಹೇಳಿದಾಗ, ಬಸ್ಸು ನಿಮ್ಮ ಮಗನಾ, ನಾನು ಹಾಕೋತೀನಿ ಹಾಗೆ ಹೇಗೆ ಅಂತಂದರು. ಬಟ್ ಆವತ್ತಿನ ದಿನ ನನಗೆ ಏನು ಅನ್ನಿಸ್ತು ಅಂತಂದರೆ, ನಮ್ಮಪ್ಪ ಏನಕ್ಕೆ ಅವ್ರ ಹತ್ರ ಒಂದು ಟೈಮಲ್ಲಿ ಹೀಗಿದ್ದವರು ಅವ್ರ ಮುಂದೆ ಹೋಗ್ಬಿಟ್ಟು ಯಾಕೆ ತಲೆ ತಗ್ಗಿಸ್ಬಿಟ್ಟು ನನ್ನ ಮಗನಿಗೆ ಚಾನ್ಸ್ ಕೊಡಬೇಕು ಅಂತ ನನಗೋಸ್ಕರ ತಲೆ ತಗ್ಗಿಸ್ಬೇಕು ಅನ್ನೋ ಥಾಟ್ ಬಂತು. ಆ ಒಂದು ವಿಷಯಕ್ಕೋಸ್ಕರ ನಾನೇನು ಮಾಡಿದೆ, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಸೊ ನಾನೇ ಏನಾದ್ರು ಮಾಡಬೇಕು, ನನ್ನ ವೇಲೆ ನಾನು ಬರಬೇಕು ಅಂತ ಹೇಳಿ, ಯಾರು ಇನ್ಫ್ಲುಯೆನ್ಸು ಹಿಡಿದ ಬರಬಾರ್ದು ಅಂತ ಅವತ್ತು ನಾನು ಡಿಸೈಡ್ ಮಾಡಿದೆ. ಸೊ ಆವಾಗ ಆಡಿಷನ್ಸ್ಗಳು ಕೊಡೋಕ್ಕೆ ಶುರು ಮಾಡಿದೆ. ಆಡಿಷನ್ಸ್ಗೆ ಹೋಗ್ಬೇಕಾದ್ರೆ ಹೇಗೆ ಅಂತಂದರೆ, ಜೋಬಲ್ಲಿ ದುಡ್ಡಿರಲಿಲ್ಲ, ಅಪ್ಪನ ಕೇಳಿದ್ರೆ ಮಕ್ಕೋಗಿತಾರೆ. ಸೊ ಹಾಗೆ ನಾನು ಅದಕ್ಕೆ ಏನು ಮಾಡಿದೆ ಅಂತಂದ್ರೆ, ಈ ಮನೆ ಶಿಫ್ಟಿಂಗ್ ಕೆಲಸಕ್ಕೆ ಕೂಡ ಹೋಗಿದ್ದೀನಿ ನಾನು. ಆಮೇಲೆ ಅಲ್ಲಿ ಬರೋ ದುಡ್ಡನ್ನ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಿ ಆಡಿಷನ್ಸ್ಗಳು ಕೊಡ್ತಿದ್ದೆ. ಆಲ್ಮೋಸ್ಟ್ ಒಂದು 200-300 ಆಡಿಷನ್ ತನಕ ನಾನು ಕೊಟ್ಟಿದ್ದೀನಿ. ಸೊ ಅದಾದಮೇಲೆ ಒಂದೊಂದೇ ಸಣ್ಣ ಪುಟ್ಟ ಪಾತ್ರಗಳು ಬರ್ತಿತ್ತು, ಹಾಗೆ ಮಾಡಿದೆ. ಡೈಲಾಗ್ ಆರ್ಟಿಸ್ಟಾಗಿ ಮಾಡಿದೆ, ಒನ್ ಡೇ ಆರ್ಟಿಸ್ಟಾಗಿ ಮಾಡಿದೆ. ಕೆಲವೊಂದು ಸಿನಿಮಾಗಳಲ್ಲಿ ಸಣ್ಣದಾಗಿ ಸುಮ್ಮನೆ ನಿಂತ್ಕೊಳ್ಳೋ ತನಕ ಹೋದೆ. ಅಲ್ಲಿ ಏನಾಯಿತು ಅಂದರೆ, ಸಿನಿಮಾಗಳಲ್ಲಿ ನಿಂತ್ಕೊಳ್ಳೋಕೆ ಹೋದಾಗ ಅಲ್ಲಿರೋ ಆರ್ಟಿಸ್ಟ್ಗಳು ಬಂದು, ಸರ್ ನೀವು ನೋಡೋಕೆ ಚೆನ್ನಾಗಿದ್ದೀರಾ, ಯಾಕೆ ನೀವು ಹಿಂಗೆಲ್ಲ ಬರ್ತೀರಾ, ನೀವು ಜೂನಿಯರ್ ಆರ್ಟಿಸ್ಟಾಗಿ ಬರಬೇಡಿ, ಒಂದು ಸತಿ ಇಂಡಸ್ಟ್ರಿ ನಿಮ್ಮನ್ನ ಜೂನಿಯರ್ ಆರ್ಟಿಸ್ಟಾಗಿ ಫಿಕ್ಸ್ ಮಾಡ್ಕೊಬಿಡ್ತಾರೆ, ಸೊ ಬರೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ಟ್ರೈ ಮಾಡಿ ಬನ್ನಿ ಅಂದ್ಬಿಟ್ಟು ಒಂದಷ್ಟು ಕಾಂಟ್ಯಾಕ್ಟ್ಸ್ಗಳು ಕೊಟ್ಟರು. ಬಟ್ ಅವರೆಲ್ಲ ಯಾರೂ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಿರಲಿಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡಬೇಕಾದ್ರೆ ಒಂದಷ್ಟು ಕಾಂಟ್ಯಾಕ್ಟ್ಸ್ಗಳು ಬಿಲ್ಡ್ ಆಯಿತು, ಬಟ್ ಅದರಿಂದನೂ ಏನೂ ಯೂಸ್ ಆಗಲಿಲ್ಲ. ಸೊ ಅದಾದಮೇಲೆ ಬಿಡಬಾರ್ದು, ಯಾಕೋ ಇಲ್ಲಿ ಹೋಗ್ತೀವಿ ಅಂತಂದಾಗ ಅಸಿಸ್ಟೆಂಟ್ ಡೈರೆಕ್ಟ್ರ್ ಬಿಟ್ಟು ಮತ್ತೆ ತಿರ್ಗಿ ಟ್ರೈ ಮಾಡೋಕ್ಕೆ ಶುರು ಮಾಡಿದೆ. ಸೊ ಅಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಈಗ ಇಲ್ಲಿ ಇವತ್ತು ಕಾಳಿ ಪಾತ್ರ ತನಕ